ಇನ್ನು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಆರೋಪಿಸಿ ದೆಹಲಿಯಲ್ಲಿ ಬಿಜೆಪಿ ಸಂಸದರು ಪ್ರತಿಭಟನೆ ನಡೆಸಿದ್ರು. ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಂಸತ್ ಭವನದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸಿದ್ರು. ಶರತ್ ಮಡಿವಾಳ ಕೊಲೆ ಪ್ರಕರಣ ಖಂಡಿಸಿದ ನಾಯಕರು ತಕ್ಷಣವೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು, ರಾಷ್ಟ್ರೀಯ ತನಿಖಾ ದಳಕ್ಕೆ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದ್ರು. ಗಾಂಧಿ ಪ್ರತಿಮೆ ಎದುರುಗಡೆ ನಮ್ಮೆಲ್ಲ ಕರ್ನಾಟಕದ ಸಂಸತ್ ಸದಸ್ಯರು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ಕೊಲೆಗಡಕ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿ ನಮ್ಮೆಲ್ಲ ಸಂಸತ್ ಸದಸ್ಯರು ಅಲ್ಲಿ ಸೇರಿ ಅಲ್ಲಿಂದ ಇಲ್ಲಿಗೆ ನಾನು ಬಂದಿದ್ದೇನೆ. ಯಾವ ಶರತ್ ಮಡಿವಾಳ್ ಇವರ ಕೊಲೆ ಆಯಿತು, ಇದೇ ರೀತಿ ಸುಮಾರು 23 ಕೊಲೆಗಳಾಗಿದೆ, 24 ಒಟ್ಟುಗಿದೆ. ಯಾವುದ್ರ ಬಗ್ಗೆನೂ ಸಮಗ್ರವಾದ ತನಿಖೆ ಆಗಿಲ್ಲ. ಅದಕ್ಕಾಗಿ ನಾನು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಇದನ್ನು NIAಗೆ ರೆಫರ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡಿದ್ದೇವೆ. ಸದ್ಯದಲ್ಲಿ ಆ ತೀರ್ಮಾನವನ್ನು ಅವರು ತಗೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅದಲ್ಲದೆ NIA ಕಚೇರಿಯನ್ನು ಭಾಳ ಸೂಕ್ಷ್ಮ ಸ್ಥಳವಾದಂಥ ಮಂಗಳೂರಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನಮ್ಮದು ಎರಡನೇ ಒತ್ತಾಯ. ಮತ್ತು KFD PFIನ ತಕ್ಷಣ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಮೂರನೇ ಒತ್ತಾಯ. ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಪ್ರಾಮಾಣಿಕ ಅಧಿಕಾರಿಗಳ ರಕ್ಷಣೆ ಇಲ್ಲದಿರುವಂಥ ಒಂದು ಪರಿಸ್ಥಿತಿ ಬಂದಿದೆ. ರೂಪಾ ಪರವಾಗಿ ನಾವೇನು ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ. ರೂಪಾ ತಾನೇನು ಜೈಲಿನಲ್ಲಿದ್ದಂಥ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಬಹಿರಂಗ ಮಾಡಿದ್ರು. ತನಿಖೆ ಆಗ್ತಿರೋ ಸಮಯದಲ್ಲೇ ಅವ್ರನ್ನ ವರ್ಗಾವಣೆ ಮಾಡಿರುವಂಥದ್ದು ಒಂದು ಸಂದೇಶ ಏನು ಮುಖ್ಯಮಂತ್ರಿಗಳದ್ದು. ಯಾವುದೇ ಅಧಿಕಾರಿಗಳು ಸರ್ಕಾರದಲ್ಲಿ ನಡೆಯುವಂಥ ಹಗರಣಗಳನ್ನು ಭ್ರಷ್ಟಾಚಾರ ಹಗರಣ ಬಯಲು ಮಾಡಿದ್ರೆ ಅಂಥವ್ರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೊಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಈಗ ತಾನು ನಮ್ಮೆಲ್ಲ ಸಂಸದರು ಧರಣಿ ಮಾಡಿದ್ದಾರೆ. ಮೊದಲನೇದಾಗಿ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ರೂಪಾ ಅವರನ್ನ ಅಬ್ರಾಪ್ಟ್ ಆಗಿ ನಿನ್ನೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರು ಮಾಡಿದಂತ ತಪ್ಪೇನು? ಜೈಲಲ್ಲಿರುವಂತ ಅಕ್ರಮಗಳನ್ನ ಬಯಲಿಗೆಲ್ದಿದ್ದ ತಪ್ಪ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಇವತ್ತು 24 ಜನ ಭಾರತೀಯ ಜನತಾ ಪಾರ್ಟಿಯ ಮತ್ತು RSSನ ಕಾರ್ಯಕರ್ತರನ್ನ ಕರ್ನಾಟಕದಲ್ಲಿ ಕೊಲ್ಲಾಗಿದೆ. ಇದು ಯಾವುದರ ಬಗ್ಗೆ ಕೂಡ ಸೀರಿಯಸ್ ಆದಂತ ತನಿಖೆಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ. ಈ ಎಲ್ಲ ಪ್ರಕರಣಗಳನ್ನು ಕೂಡ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು. ಮಂಗಳೂರು ಅತ್ಯಂತ ಸೂಕ್ಷ್ಮ ಪ್ರದೇಶ, ಕಾಸರಗೋಡು ಅತ್ಯಂತ ಸೂಕ್ಷ್ಮ ಪ್ರದೇಶ, ಬಡ್ಕಲ್ ಅತ್ಯಂತ ಸೂಕ್ಷ್ಮ ಪ್ರದೇಶ. ಅದಕ್ಕಾಗಿ ಕರಾವಳಿ ಭಾಗವಾದಂಥ ಮಂಗಳೂರಲ್ಲಿ ರಾಷ್ಟ್ರೀಯ ತನಿಖಾ ದಳದ ಆಫೀಸನ್ನು ತೆರಿಬೇಕು. ಇವತ್ತು ಆ ಭಾಗದ ಎಲ್ಲ ರಾಜಕೀಯ ಹತ್ಯೆಗಳಿಗೆ ಕಾರಣೀಕರ್ತರಾಗಿರುವಂಥ KFD ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ನಿಷೇಧ ಮಾಡಬೇಕು. ಈ ರೀತಿಯ 4-5 ಅಂಶಗಳನ್ನು ಇಟ್ಕೊಂಡು ನಾವಿವತ್ತು ಧರಣಿಯನ್ನು ಮಾಡಿದ್ದೀವಿ. ರಾಷ್ಟ್ರ ಮಟ್ಟದ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದ್ದೀವಿ. ರಾಷ್ಟ್ರದ ನಾಯಕರ ನಿನ್ನೆ ನಾವು ರಾಜನಾಥ್ ಸಿಂಗ್ ಅವರಿಗೆ ಕೂಡ ಭೇಟಿ ಮಾಡಿ ಇದೇ ಅಂಶವನ್ನು ಕೂಡ ಅವರಿಗೆ ಮನವಿ ಮಾಡಿದ್ದೀವಿ. ನಮಗೆ ವಿಶ್ವಾಸ ಇದೆ, ಖಂಡಿತ ರಾಜನಾಥ್ ಸಿಂಗ್ ಅವರು, ಈ ದೇಶದ ಗೃಹ ಮಂತ್ರಿಗಳು ನಮ್ಮ ಶರತ್ ಮಡಿವಾಲ್ ಅವರ ಕೇಸನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡ್ತಾರೆ ಮತ್ತು ನ್ಯಾಯ ಹೊರಬರುವಂತೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಗಮನಿಸಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.